Ya que ni rusi ni andar, cara ku attitude una chuada, mate, ni mate. Naganda sa malo taitanan tani, ibigla sa iyo lumaya biltari, mate. Tani, tosin yung nini, wala limda hirtani, usalik ko na pirtani. ಶುರು ಮಾಡೋಣ. ಗ್ಯಾರಂಟಿ ನ್ಯೂಸ್ ಕಚೇರಿಯ ಉದ್ಘಾಟನೆಗೆ ಆಗಮಿಸಿದಂತಹ ಹ್ಯಾಟ್ರಿಕ್ ಆಕ್ಷನ್ ಫಿಲ್ಮ್ಸ್ ಧ್ರುವ ಸರ್ಜಾ ಅವರಿಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತೇ ಇದೆ, KD ಸಿನಿಮಾದ ಸಾಂಗು 1 ಕೋಟಿಗೂ ಅಧಿಕ ವ್ಯೂಸ್ ಅನ್ನ ಪಡ್ಕೊಂಡಿತ್ತು. 1 ಕೋಟಿಗೂ ಅಧಿಕ ವ್ಯೂಸ್ ಅನ್ನ ಪಡ್ಕೊಂಡಿತ್ತು ಶಿವ ಸಾಂಗ್. ವಿಶೇಷ ಏನಪ್ಪಾ ಅಂತಂದ್ರೆ, ಅವರು ಹನುಮಂತನ ಆರಾಧಕರಾದ್ರೂ ಕೂಡ ಶಿವನಿಗೆ ವಿಶ್ ಮಾಡಕ್ ಬಂದಿದ್ದಾರೆ. ಶಿವ ಸಾಂಗ್ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ. ನಮ್ಮ MD ಸರ್ ಅವರ ಹೆಸರು ಕೂಡ ಶಿವಸ್ವಾಮಿ ಸರ್. ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಒಬ್ಬ ಹೀರೋ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟ ಪಡಬೇಕು, ಎಸ್ಪೆಷಲಿ ಈಗ ಕಾಂಪಿಟೇಟಿವ್ ಏರಾದಲ್ಲಿ ಅಂತಕ್ಕಂಥದ್ದು. ಇವರು ಮಾಡಿರ್ತಕ್ಕಂಥದ್ದು ಬೆರಳೆಣಿಕೆಯಷ್ಟೇ ಸಿನಿಮಾಗಳಾದ್ರೂ ಕೂಡ ಅವರ ಅಭಿಮಾನಿಗಳ ಸಂಖ್ಯೆ ಕೋಟ್ಯಾಂತರ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದಕ್ಕೆ ಅವರ ನಟನ ಗಮ್ಮತ್ತಿರ್ಬೋದು, ಅವರ ಡ್ಯಾನ್ಸಲ್ಲಿ ಇರ್ತಕ್ಕಂಥ ಗತ್ತಿರ್ಬೋದು, ಅವರ ಡೈಲಾಗ್ ಇರ್ತಕ್ಕಂಥ ಒಂದು ಗಮ್ಮತ್ತಿರ್ಬೋದು, ಇವೆಲ್ಲವೂ ಕೂಡಿ ಆಗಿರ್ತಕ್ಕಂಥದ್ದು. ಜೊತೆಗೆ ನಟನೆ ಅಂತಕ್ಕಂಥದ್ದು ಅವರಿಗೆ ಬ್ಲಡ್ ಅಲ್ಲೇ ಬಂದಿರತಕ್ಕಂಥದ್ದು. ಶಕ್ತಿ ಪ್ರಸಾದ್ ಕುಟುಂಬದ ಈಗಿನ ಜನರೇಷನ್ನ ಶಕ್ತಿ ಧ್ರುವ ಸರ್ಜಾ ಅವರು. ನಿನ್ನೆ ಅಷ್ಟೇ ಬಾದ್ಶಾ ಕಿಚ್ಚ ಸುದೀಪ್ ಅವರು ಬಂದು ನಮ್ಮ 3rd ಫ್ಲೋರ್ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು. ಈಗ 2nd ಫ್ಲೋರ್ ಕಚೇರಿಯನ್ನ ಧ್ರುವ ಸರ್ಜಾ ಅವರು ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಖುಷಿಯ ವಿಚಾರ. ರೀಸೆಂಟ್ ಆಗಿ ಅವರದೊಂದು ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಮಾರ್ಟಿನ್ ರಿಲೀಸ್ ಆಗಿತ್ತು. ಅದರ ಬೆನ್ನಲ್ಲೇ KD ಸಿನಿಮಾ ಕೂಡ ರಿಲೀಸ್ಗೆ ಸಜ್ಜಾಗಿದೆ. ಅದರಲ್ಲಿ 2 ಸಾಂಗ್ ಪೆಂಡಿಂಗ್ ಇದೆ. ಬಹುತೇಕ ಸಿನಿಮಾ ಮುಗ್ದೋಗಿದೆ, ಇನ್ನೇನು ರಿಲೀಸ್ ಮಾಡ್ಬಿಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡ್ರು. ಒಂದು ಸಾಂಗು ಕೋಟಿಗೂ ಅಧಿಕ ವ್ಯೂಸ್ ಪಡೆದ ನಂತರ ಕೂಡ 2 ಸಾಂಗ್ಗಳ ಶೂಟಿಂಗ್ ಪೆಂಡಿಂಗ್ ಇದೆ. ನಿನ್ನೆ ಎಲ್ಲ ಮೊನ್ನೆ ಅಷ್ಟೇ ನಾನು ಶೂಟಿಂಗ್ ಸೆಟ್ಗೆ ವಿಸಿಟ್ ಮಾಡಿದ್ದೆ ನಮ್ಮ ತಂಡದ ಜೊತೆಗೆ. ಕಂಪ್ಲೀಟ್ ಬಾಡಿ ಎಲ್ಲ ಬ್ಲಡ್ ಅಲ್ಲಿದ್ರು. ಇವತ್ತು ಕೂಡ ಅದೇ ಇದೆ. ಆದ್ರೂ ಕೂಡ ನಮಗೋಸ್ಕರ ಕ್ಯಾರವನಲ್ಲೇ ಸ್ನಾನ ಮಾಡಿಕೊಂಡು ಫಾರ್ಮಲ್ಸ್ ಅಲ್ಲಿ ರೆಡಿಯಾಗಿ ಬಂದು ನಮಗೋಸ್ಕರ ಸಮಯ ಕೊಟ್ಟಿದ್ದಾರೆ. ಈಗಷ್ಟೇ ಅವ್ರ ಅಸಿಸ್ಟೆಂಟ್ ಕೇಳ್ತಾ ಇದ್ರು ಟೈಮ್ ಎಷ್ಟಿದೆ ಅಂತ. ಏನಕ್ಕಪ್ಪ ಅಂತಂದ್ರೆ, ಮಗಳು ಮಲಗ್ಬಿಡ್ತಾರಂತೆ. ಈ ಕಲಾವಿದರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತಕ್ಕಂಥದ್ದು. ಮಗಳು ಈಗ ಮಲಗ್ಬಿಟ್ರೆ ನೆಕ್ಸ್ಟ್ ಅವ್ರಿಗೆ ಸಿಗೋದು ನಾಳೆ ನೈಟು. ನಾಳೆ ಬೆಳಗ್ಗೆ ಅವ್ರು ಎದ್ದೇಳೋದಕ್ಕಿಂತ ಮೊದಲೇ ಅವ್ರು ಸೆಟ್ ಕೊಟ್ಟೋಗಿರ್ತಾರೆ. ಹಾಗಾಗಿ ಆದಷ್ಟು ಬೇಗ ಕಳಿಸ್ಕೊಡೋಣ. ಅವರ ಡೆಡಿಕೇಶನ್ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟಿದೆ ಅಂತಕ್ಕಂಥದ್ದು. ಸರ್, ನೀವು ಬಂದಿದ್ದು ನಮಗೆ ಬಹಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಮ್ಮ ಗ್ಯಾರಂಟಿ ಕುಟುಂಬದಿಂದ ನಿಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಸರ್. ನಮ್ಮ ಗ್ಯಾರಂಟಿ ಕುಟುಂಬದಿಂದ ಅವರನ್ನ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹೂಗುಚ್ಛ ನೀಡೋದ್ರ ಮೂಲಕ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮಕ್ಕೆ ಬರೀ ಆಕ್ಷನ್ ಫಿಲ್ಮ್ಸ್ ಧ್ರುವ ಸರ್ಜಾ ಅವರಷ್ಟೇ ಬಂದಿಲ್ಲ. ಈ KD ಸಿನಿಮಾ ಬಗ್ಗೆ ಟಾಕ್ ಆಫ್ ದ ಟೌನ್ ಆಗಿದೆ. ಮುಂಬೈವರೆಗೂ ದೊಡ್ಡ ಮಟ್ಟಕ್ಕೆ ಸಜ್ಜಾಗಿದೆ. ಆ ಚಿತ್ರದ ಡೈಲಾಗ್ ರೈಟರ್ ಆದಂತಹ ಕ್ರಾಂತಿ ಕುಮಾರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೂಗುಚ್ಛ ನೀಡೋದ್ರ ಮೂಲಕ ಅವರಿಗೆ ಆತ್ಮೀಯ ಸ್ವಾಗತ ಕೊಡಬೇಕು. ಥ್ಯಾಂಕ್ ಯು ಸರ್. ಧ್ರುವ ಸರ್ಜಾ ಅವರು ಈಗ ನಮ್ಮ ಚಾನೆಲ್ನ ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ.
ಇಲ್ಲಿರೋ ಎಲ್ಲ ಸ್ನೇಹಿತರಿಗೆ, ಎಲ್ಲ ತಾಯಂದಿರಿಗೆ, ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಹಾಗೂ ಎಸ್ಪೆಷಲಿ ನನ್ನ VIP ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಯಿತು. ಇಲ್ಲಿ ಕರೆದಂಥ ನಮ್ಮ ಲಕ್ಷ್ಮೀನಾರಾಯಣ ಅವರಿರ್ಬೋದು, ನಮ್ರತ ಮ್ಯಾಮು, ಶಿವ ಅವರು, ರಾಧಾ ಮ್ಯಾಮ್ ಅವರು, ಮತ್ತು ಇಡೀ ಎಂಟೈರ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ನಿಮ್ಗೆಲ್ಲರನ್ನೂ ಒಟ್ಟಿಗೆ ನೋಡಿ. ಇಷ್ಟು ದಿವಸ ನಾವು ಡಿಜಿಟಲಲ್ಲಿ ನೋಡ್ತಾ ಇದ್ವಿ, ಇನ್ನು ಮೇಲೆ ಸ್ಯಾಟಲೈಟಲ್ಲಿ ನೋಡ್ತೀವಿ ನಮ್ಮ ಗ್ಯಾರಂಟಿ ನ್ಯೂಸ್ನ. ನಮ್ದು ಒಂದೇ ರಿಕ್ವೆಸ್ಟ್, ಅಥೆಂಟಿಕ್ ನ್ಯೂಸ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಫೇಕ್ ನ್ಯೂಸ್ ಅಂತೂ ಇರಲ್ಲ ಅನ್ನೋದು ಒಂದು ಗ್ಯಾರಂಟಿ ನ್ಯೂಸ್ ಕೊಡೋಕ್ಕೆ ಅಂತ ನಾನು ಹೇಳ್ತಿರೋದು. ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಟೆಕ್ನಿಷಿಯನ್ಸ್ಗೂ, ಆಲ್ ದಿ ಬೆಸ್ಟ್. ಶಿವ ಸರ್ ತುಂಬಾ ಚೆನ್ನಾಗಿ ಆಫೀಸ್ನ ಮಾಡಿದ್ದಾರೆ. ಸೊ ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ. ಸೊ ಎಲ್ರಿಗೂ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಮಾತನಾಡಿಸ್ತಾ ಇದ್ದೀನಿ. ಆ್ಯಂಡ್ ಒಂದು ರಿಕ್ವೆಸ್ಟು, ಎಲ್ಲ ನ್ಯೂ ಕಮರ್ಸ್ಗೂ ನೀವು ಎಂಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತನಾಡಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಅಂತ. ಧ್ರುವ ಸರ್, ನಿಮ್ಮ KD ಸಿನಿಮಾದ ಶಿವ ಸಾಂಗ್ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ, ಕೋಟಿಗೂ ಅಧಿಕ ವ್ಯೂಸ್ ಪಡ್ಕೊಂಡಿದೆ ಯೂಟ್ಯೂಬಲ್ಲಿ. ಕಾಕತಾಳೀಯ ಅಂತಂದ್ರೆ ನಮ್ಮ ಚಾನಲ್ನ ಮುಖ್ಯಸ್ಥರಾದ ಶಿವಸ್ವಾಮಿ ಅವರ ಶಿವ ಅಂತ ನೋಡಿ, ಏನೋ ಒಂದು ಕನೆಕ್ಷನ್ ಇದೆ, ಸಣ್ಣದೊಂದು ಕನೆಕ್ಷನ್. ಈ ಕನೆಕ್ಷನ್ ಏನು ಹೇಳ್ತಿರುತ್ತೆ? ಆ ಶಿವನ ಅನುಗ್ರಹ ಇದೆ KD ಚಿತ್ರದ ಮೇಲೆ. ಸೊ 2025 ಶಿವನ ಅನುಗ್ರಹ ಇರೋದ್ರಿಂದ ಸಾಂಗ್ ತುಂಬ ಚೆನ್ನಾಗಾಯಿತು. ಈ ಗ್ಯಾರಂಟಿ ನ್ಯೂಸ್ ಮೇಲೆ ಈ ಶಿವನ ಅನುಗ್ರಹ ಇದೆ, ಅದಕ್ಕೆ ಇಷ್ಟು ಜನರಿಗೆ ಮೈಕ್ ನಿಮ್ಮಲ್ಲಿ ಸರ್. ನಮಗೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಬೆಳಗ್ಗೆ ಅನ್ಕೊಂತ ಇದ್ದೆ, ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾನು ಈಗ ಸುಮ್ಮನೆ ನಿಮ್ಮ ಕಿವಿಗೆ ಹಾಕ್ತಿದ್ದೆ, ಕಾಕತಾಳೀಯ ಅನ್ಸುತ್ತೆ. ಬೆಳಗ್ಗೆ ಚಿರಂಜೀವಿ ಸರ್ಜಾ ಅವ್ರು ಬಂದಿದ್ರು, ಅಂದ್ರೆ ರಾಯನ್ ರಾಜ್ ಸರ್ಜಾ ಅವ್ರು ಬಂದಿದ್ರು, ಈಗ ನೀವು ಬಂದಿದ್ದೀರಾ. ಇದು ಕೂಡ ಒಂದು ಕೋಇನ್ಸಿಡೆಂಟ್ ಅಂತ ನನಗೆ ಅನಿಸ್ತಾ ಇದೆ. ತುಂಬಾ ಖುಷಿ ಆಯಿತು. ಯಾಕೆಂದರೆ ನನ್ನ ಮಗ ಬಂದು ಹೋಗಿದ್ದಾನೆ, ಇವಾಗ ಆ ಜಾಗಕ್ಕೆ ನಾನು ಬಂದಿದ್ದೀನಿ ಅಂದರೆ ಆರಾನೇ ಪಾಸಿಟಿವ್ ಆಗಿದೆ. ಕ್ರಾಂತಿ ಅವರು ಒಂದು ಎರಡೆರಡು ಮಾತು ಮಾತಾಡ್ಬೇಕು ಅಂತ. ಸಾಮಾನ್ಯವಾಗಿ ಒಂದು ಸಿನಿಮಾ ರಿಲೀಸ್ ಆದ ಬಳಿಕ ಆ ಸಿನಿಮಾದ ಡೈಲಾಗ್ಗಳು ಎಲ್ಲರ ಬಾಯಲ್ಲೂ ಗುನುಗುವಂತಾಗುತ್ತೆ, ಸ್ಟೇಜ್ಗಳ ಮೇಲೆ ಹೊಡಿತಾರೆ. ಆದ್ರೆ ಫಾರ್ ದ ಫಸ್ಟ್ ಟೈಮ್ KD ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಆಗ್ಲೇ ಆ ಸಿನಿಮಾದ ಒಂದು ಡೈಲಾಗು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಕೋಲಾರದಲ್ಲಿ ಒಂದು ಇವೆಂಟ್ ಅಲ್ಲಿ, ದೊಡ್ಡ ವೇದಿಕೆಯಲ್ಲಿ ಸಾವಿರಾರು ಮಂದಿಗಳ ಮುಂದೆ ಧ್ರುವ ಸರ್ಜಾ ಅವರೇ ಹೇಳಿದ್ರು. ಆ ಡೈಲಾಗ್ ಬರೆದಂಥವ್ರು ಕ್ರಾಂತಿ ಕುಮಾರ್ ಅವರು. ಸರ್, ನಮ್ಮ ಕಚೇರಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೂ ಆತ್ಮೀಯ ಸ್ವಾಗತ. ಒಂದೆರಡು ಮಾತು ಮಾತಾಡಬೇಕು. ತುಂಬ ಖುಷಿಯಾಗೋದು ಅಂದರೆ, ಇಂಥ ದೊಡ್ಡ ವೇದಿಕೆ ನಾನಿರೋದೇ ನನಗೆ ತುಂಬ ಖುಷಿಯಾಗೋದು. ಅದಕ್ಕೆ ಕಾರಣ ಪ್ರೇಮ್ ಸರು, ಧ್ರುವ ಸರು. ಆ ಡೈಲಾಗ್ನ ಅವತ್ತು ಸ್ಟೇಜ್ ಮೇಲೆ ಇವತ್ತೇನೆಲ್ಲ ಮಾತಾಡ್ತಿದ್ದಾರೆ, ಆ ಡೈಲಾಗ್ನ ಇವ್ರು ಹೇಳಿಲ್ಲ ಅಂತಂದಿದ್ರೆ ಇವತ್ತು ನನಗೆ ಕುತ್ಕೊತಾ ಇರಲಿಲ್ಲ. ಅದೊಂದು ವೈಬು ಮ್ಯಾಚ್ ಆಗೋದು. ಗ್ಯಾರಂಟಿ ನ್ಯೂಸಲ್ಲಿ ಲಕ್ಷ್ಮೀ ಸರ್ ಇದ್ದಾರೆ. ಯಾಕಂದರೆ ಫಸ್ಟು ಟೈಮು ನಾನು ಅವರಿಗೆ ಲಾಸ್ಟ್ ಒಂದು ಇಂಟರ್ವ್ಯೂ ಇಲ್ಲೇ ಆಗಿತ್ತು ಗ್ಯಾರಂಟಿ ನ್ಯೂಸಲ್ಲಿ. ಅವಾಗ ಡಿಜಿಟಲಲ್ಲಿತ್ತು, ಇವಾಗ ಸ್ಯಾಟಲೈಟ್ ಬಂದಿದೆ. ತುಂಬ ದೊಡ್ಡ ವಿಚಾರ. ಯಾಕಂದರೆ ಬೆಳವಣಿಗೆ ಅನ್ನೋದು TV ಇರಲಿ, ಸಿನಿಮಾ ಇರಲಿ, ಏನೇ ಇರಲಿ, ಅದೊಂದು ತುಂಬ ಉತ್ತಮವಾದ ಹಂತ. ಅದು ಗ್ಯಾರಂಟಿ ನ್ಯೂಸ್ಗೆ ನಮ್ಮ ಕಡೆಯಿಂದ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್ ಸರ್, ಇನ್ನೊಂದು ವಿಶೇಷ, ನಾಗೇಶ್ ಲಕ್ಷ್ಮಿ ಹೇಳ್ತಾ ಇದ್ರು ನಿಮ್ಮ ಶಿವ ಸಾಂಗ್ ಬಗ್ಗೆ, KD ಸಿನಿಮಾ ಸಾಂಗ್ ಬಗ್ಗೆ. ನಾನು ಆ ಸಾಂಗ್ ರಿಲೀಸ್ ಆದಮೇಲೆ ಒಂದು 2 ಡೇಸ್ ಆದ್ಮೇಲೆ ಟ್ರೆಂಡಿಂಗ್ ಬಂದ್ಬಿಟ್ಟು ಪೂರ್ತಿ. ಆಗ ನಮ್ಮ ಸರ್ಗೆ ಹೇಳಿದೆ, ಶಿವಸ್ವಾಮಿ ಸರ್ಗೆ, ಸರಿ ಒಂದು ತುಂಬ ಅದ್ಭುತವಾದ ಸಾಂಗ್ ಇದೆ KDದು, ಶಿವನೇ ನಿನ್ನ ಆಟ ಪಲ್ಲವರು ಯಾರ್ಯಾರು ಅಂತ ಇದೆ. ನಾವು ಕೆಲವೊಂದೆಲ್ಲ ಅಷ್ಟೊತ್ತಿಗೆ ಟೀಸರ್ ಬಿಡ್ತಾ ಇದ್ವಿ, ನಮ್ಮ ಚಾನಲ್ ಬಗ್ಗೆ ಯಾವಾಗ ಬರುತ್ತೆ, ಏನು ಬರುತ್ತೆ, ಯಾವಾಗ ಲಾಂಚು, ಕಮಿಂಗ್ ಸೂನ್ ಅಂತ ಬಿಡ್ತಾ ಇದ್ವಿ. ಅಂದರೆ ನಮ್ದು ಇವರೊಂದು ಆಸೆ ಇತ್ತು ನಮ್ದು ಶಿವಸ್ವಾಮಿ ಅವ್ರಿಗೆ ಒಂದು ವಿಡಿಯೋ ಮಾಡಬೇಕು, ನಮ್ಮದು MD ಸರ್ಗೆ. ನಮ್ಮದು ತುಂಬ ಲಾಂಗ್ ಜರ್ನಿ, ಒಂದು 18-19 ವರ್ಷ ಮಧ್ಯದಲ್ಲೇ ಇದೀವಿ. ಹಾಗಾಗಿ ಈ ಆರ್ಮಿ ಸಿಂಕ್ ಆಗುತ್ತೆ. ನೀವು ಇಡೀ ಮೀಡಿಯಾ ಇಂಡಸ್ಟ್ರಿ ನೋಡ್ತಾ ಇದೆ, ಏನು ಮಾಡ್ತಾರೆ ಶಿವಸ್ವಾಮಿ ಅಂಡ್ ರಾಧಾ ಟೀಮ್, ಏನು ಮಾಡ್ತಾರೆ, ಶಿವಸ್ವಾಮಿ ಏನು ಮಾಡ್ತಾರೆ, ಒಬ್ಬ ಜರ್ನಲಿಸ್ಟ್ ಆಗಿದ್ದಾರೆ, ಇವತ್ತು MD ಆಗಿದ್ದಾರೆ, ಏನು ಮಾಡ್ತಾರೆ ಅಂತ. ಸೊ ಅದು ತುಂಬ ಲಿರಿಕಲ್ಲಿ ತುಂಬ ಅವ್ರಿಗೆ ಅಟ್ಯಾಕ್ ಆಗಿತ್ತು. ಏನು ಇವ್ರ ಆಟ ಏನಪ್ಪ, ಏನು ಮಾಡ್ಬೋದು ಇವರು, ಏನು ಆ ಥರ ತೋರಿಸ್ತಾರೆ ಅಂತ. ಸೊ ಒಂದು 2-3 ದಿನ ತುಂಬ ಜನ ಗೊತ್ತಾಗಿದೆ ಏನಾಗಿದೆ ಅಂತ. ಸೊ ಅದು ಕಲೆಕ್ಟ್ ಮಾಡ್ತೀನಿ, ನಿಮಗೆ ಒಂದು ಹಾಡು ಮಾಡ್ತೀನಿ ಅಂತ ಹೇಳಿದೆ. ಅವರು ಸಂಕೋಚ ಪಡ್ಕೊಂಡ್ಬಿಟ್ರು, ಬೇಡ ಬೇಡ ಆ ಥರ ಆಡಬೇಡ ಅಂತ. ಬಟ್ ಆ ಹಾಡನ್ನ ತೋರಿಸೋದು ಸಖತ್ ಎಂಜಾಯ್ ಮಾಡಿದ್ರು. ನನಗೆ ಸಖತ್ ಸೂಟ್ ಆಗೋ ಥರ ಹಾಡಿದೆ, ತುಂಬ ಎಂಜಾಯ್ ಮಾಡ್ತೀನಿ ಅಂತಂದರು. ಸೊ ನೀವು ಇವತ್ತು ನೀವು ಗೆಸ್ಟಾಗಿ ಬಂದಿದ್ದೀರಾ, ನಿಮಗೆ ಹೇಳ್ಬೇಕಂತ ಅದ್ರ ವಿಚಾರವಾಗಿ.
ಈಗ ನಮ್ಮ ಎಂಪ್ಲಾಯೀಸ್ ಕಡೆಯಿಂದ ಧ್ರುವ ಸರ್ಜಾ ಅವರಿಗೆ ಒಂದು ರ್ಯಾಂಡಮ್ ಆಗಿ ಒಂದು 4-5 ಕ್ವಶನ್ಸ್ ಕೇಳ್ತೀವಿ. ರೆಡಿನಾ? ಓಕೆ. ಕೀರ್ತಿ ಪಾಟೀಲ್ ನಮ್ಮ ಸಿನಿಮಾದಿಂದನೇ ಮೊದಲು ಶುರು ಮಾಡ್ತಿದ್ದಾರೆ. ಮೇಡಮ್ ಕನ್ನಡದಲ್ಲಿ ಕೇಳೋದು. ಯೂಶಲಿ ಇರ್ಬೋದು, ಚಿಟ್ಚಾಟ್ಸ್ ಇರ್ಬೋದು, ಇಂಟರ್ವ್ಯೂಸ್ ಇರ್ಬೋದು, ನಾವು ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀವಿ. ಬಟ್ ಇವತ್ತು ನೀವು ಗ್ಯಾರಂಟಿ ನ್ಯೂಸ್ ಚಾನಲ್ ಬಂದಿದ್ದೀರಾ, ಉದ್ಘಾಟನೆ ಮಾಡಿದ್ದೀರಾ ಸೆಕೆಂಡ್ ಫ್ಲೋರ್. ಸೊ ನಿಮಗೆ ಏನಾದರೂ ಪ್ರಶ್ನೆ ಕೇಳಬೇಕು ಸರ್, ಯಾವ ಪ್ರಶ್ನೆ ಕೇಳ್ತೀರಾ ನಮಗೆ? ಇದು ಆಲ್ರೆಡಿ ಕೇಳಿದೆ, ಸ್ಕ್ವೇರ್ ಫೀಟ್ ಇದೆ ಅಂತೆಲ್ಲ ಕೇಳಿ, 13,000 ಸ್ಕ್ವೇರ್ ಫೀಟ್ ಅಂತೆಲ್ಲ ಹೇಳಿದ್ರು. ನಿಮ್ಮಗಳು ಒಂದು ಕ್ವೆಶನ್ನು, ನಿಮ್ಮ ಚಾನಲಲ್ಲಿ ಯೂನಿಫಾರ್ಮ್ ಅನ್ನೋದೇನಾದರೂ ಇದೆಯಾ? ಅಲ್ಲ, ಯೂನಿಟಿ ಓಕೆ, ಯೂನಿಫಾರ್ಮ್ ಕೋಟ್ ಹಾಕೊಳ್ಳೋದು, ಏನಾದರೂ ಒಂದು ಐಡಿ ಕಾರ್ಡ್ ಅಲ್ಲ ಗೋವಿಂದ ನಿಮ್ಗೊಂದು ಪ್ರಶ್ನೆ. ಯೂಶಲಿ ನಾವು ಡೈರೆಕ್ಟರ್ಸ್ ಕ್ಯಾಪ್ ಹಾಕೊಂಡು ನೋಡಿದ್ದೀವಿ, ಬಟ್ ನೀವು ಡೈರೆಕ್ಟರ್ ಆಗೋ ಮುಂಚೆನೆ ಕ್ಯಾಪ್ ಹಾಕ್ತಾ ಇದ್ದಾರೆ. ಸೊ ಏನಾದರೂ ಡೈರೆಕ್ಟ್ ಆಗುವಂಥ ಒಂದು ಸೂಚನೆ ಏನಾದರೂ ಕೊಡ್ತಾ ಇದ್ದಾರೆ? ಆಗ್ತೀನಿ ಮೇಡಮ್, ಬಂದಿರೋದೇ ಅದಕ್ಕೆ, ಬಂದಾಗಿ ಆಗ್ತೀನಿ. ಸರ್ ನಮಸ್ತೆ. ಅಣ್ಣ ನಮಸ್ಕಾರ ಸರ್. ಡಿ ಫಾರ್ ಧ್ರುವ ಸರ್ಜಾ, ಡಿ ಫಾರ್ ಡೆಡಿಕೇಶನ್. ಯಾಕೆಂತ ಹೇಳಿದ್ರೆ ಪ್ರತಿ ಸಿನಿಮಾದಲ್ಲೂ ಏನಾದರೂ ಹೊಸದಾಗಿ ಇರುತ್ತೆ. ಜೊತೆಗೆ ಬಾಡಿ ವೇಟ್ ಗೇನ್ ಮಾಡ್ತೀರಾ, ವೇಟ್ ಲಾಸ್ ಮಾಡ್ತೀರಾ, ಹೆಂಗೆ ಸರ್ ಅಂದರೆ ನಮಗೆಲ್ಲ ಆಶ್ಚರ್ಯ ಆಗೋಗ್ಬಿಡುತ್ತೆ. ಇಷ್ಟು ಬೇಗ ಹೆಂಗೆಲ್ಲ ಮಾಡ್ತಾರೆ ಧ್ರುವ ಸರ್ಜಾ ಅವರು ಅಂತ ಹೇಳಿ. ಏನು ಹೇಳ್ತೀರಾ? ಸೀಕ್ರೆಟ್ ಏನು? ಸೀಕ್ರೆಟ್ ಏನಿಲ್ಲ, ಇದು ಒಂದು ಜಾಬ್ ರಿಕ್ವೈರ್ಮೆಂಟ್. ನಿಮ್ಮ ಜಾಬಲ್ಲಿ ನಿಮಗೆ ರೆಸ್ಯೂಮ್ ಎಷ್ಟು ಇಂಪಾರ್ಟೆಂಟ್, ನಿಮ್ಮ ಜಾಬಲ್ಲಿ ನಿಮಗೆ ಪಂಕ್ಚುಯಾಲಿಟಿ ಇರ್ಬೋದು, ನಿಮಗೆ ಒಂದು ಏನು, ನಮ್ಮ ಜಾಬಲ್ಲಿ ಇದು ಜಾಬ್ ರಿಕ್ವೈರ್ಮೆಂಟ್. ಸಣ್ಣ ಆಗೋದು, ದಪ್ಪ ಆಗೋದು, ಪಾತ್ರ ತುಂಬಬೇಕು ಅಂತ ಆಗೋದು, ಅದಕ್ಕೋಸ್ಕರ ವಿ ಆರ್ ಪೇಡ್. ಆ್ಯಂಡ್ ಆಲ್ಸೋ ಥಿಯೇಟ್ರಲ್ಲಿ ಅಷ್ಟು ಜನ ತಲೆಗಳು ಒಂದು ಇದು ನೋಡ್ತಾರೆ, ಪರದೆ ನೋಡ್ತಾ ಇರ್ತಾರೆ. ಸೊ ಒಬ್ಬೊಬ್ರಿಗೂ ಒಂದೊಂದು ಒಪಿನಿಯನ್ ಇರುತ್ತೆ. ಎಲ್ರಿಗೂ ಇಷ್ಟಪಡ್ಸೋದಕ್ಕೊಂದು ಪ್ರಯತ್ನ. ಥ್ಯಾಂಕ್ ಯು. ನನ್ನ ಮಗ ಒಂದು ಕ್ವಶನ್ ಕೇಳಬೇಕು ಅಂತ ಇದ್ದ. ನನ್ನ ಹೆಸರು ಅವ್ನಿಗೇನಿಲ್ಲ, ಅವಾಗವಾಗ ನಿಮ್ಮ ಮಕ್ಕಳು ವಿಡಿಯೋಸ್ಗಳು ಇರ್ತಾವಲ್ಲ ಅದನ್ನ ತೋರಿಸ್ತಾ ಇದ್ದೆ. ಸೊ ಇವತ್ತು ಬಂದಿದ ತಕ್ಷಣ ಅವರು ಶಿವಹಾರಲ್ಲಿದ್ದಾರಲ್ಲ ಅವರೇ ಅಲ್ವಾ ಅಂತ ಕೇಳಿದ. ಹೌದು, ಅವ್ರ ಮಕ್ಕಳು ಹೇಗಿದ್ದಾರೆ ಕೇಳು ಕೇಳು ಅಂತ ಹೇಳ್ತಿದ್ದ. ಸೊ ಹಾಗಾಗಿ ಕೇಳಬೇಕು ಅಂತ ಅವನೇ ಇದ್ದ, ಬಟ್ ಅವನಿಗೆ ಭಯ ಆಯಿತು ಅಂತ ಅನ್ಸುತ್ತೆ. ಯಶ್ವಿನ್ ಸರ್, ಹಾಯ್. ಹಾಯ್. ನನ್ನ ಮಗಳು ಈಗ ಸ್ಕೂಲ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಈಗ ಮಾಂಟೆಸರಿ ನಿನ್ನೆಯಿಂದ. ಚಿಕ್ಕವನು ಇವಾಗ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನನ್ನ ದೊಡ್ಡವಾಗ ಇವಾಗ ಎಲ್ಲರ ಜಾಸ್ತಿ ಮಾತಾಡೋದು ಕಲ್ತಿದ್ದಾರೆ ಸ್ಕೂಲಲ್ಲಿ. ಸೊ ಎಲ್ಲರೂ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಭರ್ಜರಿ ಮೂವಿನ ಹೈಯೆಸ್ಟ್ ನಾನೇ ನೋಡಿದ್ದು ಅನ್ಸುತ್ತೆ ನನಗೆ. ಅದರಲ್ಲಿ ನೀವು ಕಳ್ಸಯ್ಯ ನೀನು 3 ಮೊಮ್ಮಕ್ಕಳನ್ನ ಅಂತ ಡೈಲಾಗ್ ಇದೆಯಲ್ಲ, ಆ ಡೈಲಾಗು. ಆಮೇಲೆ ಸಿಂಗಲಾಗಿ ಸಿಂಹ ಬೇಟೆ ಅಂತಿದೆಯಲ್ಲ ಸರ್, ಆ ಡೈಲಾಗ್ನ ಒಂದ್ಸಾರಿ ನಮ್ಮೆಲ್ಲರಿಗೂ ಮುಂದೆ ಅಂತ. ಮಾತಿಗೂ 3 ಹುಲಿ ಸಾಕಿದ್ದೀನಿ, 3 ಹುಲಿ ಸಾಕಿದ್ದೀನಿ ಅಂತಿದಲ್ಲ, ಕಳ್ಸಯ್ಯ ನೀನು 3 ಮೊಮ್ಮಕ್ಕಳನ್ನ ಸಿಂಗಲಾಗಿ ಸಿಂಹ ಬೇಟೆ. ನಮಗಿಂತ ಚೆನ್ನಾಗಿರುತ್ತೆ. ನಿಮ್ಮ ಬಾಯಿಂದ ಕೇಳಬೇಕು ಅಂತ. ನನ್ನ ಹೆಸರು ಕಾರ್ತಿಕ್ ಅಂತ ಸರ್, ಗ್ಯಾರಂಟಿ ನ್ಯೂಸ್ ಆಂಕರು. ಹೊಸದಾಗಿ ನಾನು ನಿರೂಪಕರಾಗಿದ್ದೇನೆ. ಯಾವಾಗಲೂ 3 ಹುಲಿ ಸಾಕಿದ್ದೀನಿ ಅಂತ ಶೋ ಕೊಡ್ತಿರ್ತೀಯಲ್ಲ, ಕಳ್ಸಾಯಾದ ಮಕ್ಕಳನ್ನ ಸಿಂಗಲ್ ಆಗಿಲ್ಲ ಸಿಂಹ ಬೇಟೆ.
ಪ್ರಶ್ನೆ ಸರ್, ಲಾಸ್ಟ್ ಪ್ರಿಯಾಗೆ ಟ್ರೈನಲ್ಲಿ ಕೂತಾಗ ಪ್ರಿಯಾ ಮೇಡಮ್ ಲಾಸ್ಟಿಗೆ ಭರ್ಜರಿ ಮೂವಿಯಲ್ಲಿ ರಚಿತಾರಾಮು ಮತ್ತೆ ಇನ್ನೊಬ್ಬ ಹರಿ ಲಾಸ್ಟಿಗೆ ರೈಲ್ವೆ ನಿಮ್ಮನ್ನ ಬಿಡೋದಿಲ್ಲ ಅವ್ರು ಕೊನೆಗೆ ಆಗ್ತೀರಾ ಅಂತ ನೀವು ಕ್ಲೈಮ್ಯಾಕ್ಸ್ ಒಂದು ತೋರಿಸಲಿಲ್ಲ. ಭರ್ಜರಿ ಮೂವಿಯಲ್ಲಿ ರಚಿತಾರಾಮ್ ಮೇಡಮ್ ಕೂಡ ನಿಮ್ದು ಆಗ್ಲೇ ಫಿಕ್ಸ್ ಆಗಿರುತ್ತೆ, ಮಿಲಿಟರಿ ಹೋಗ್ತೀರಾ ತಿರ್ಗಾ ಬರ್ತೀರಾ, ನೀನೊಂದು ಸೀನ್ ಆಗುತ್ತೆ, ಸೀನ್ ಆದ್ಮೇಲೆ ಮತ್ತೆ ಅದಾದ್ಮೇಲೆ ಹರಿಪ್ರಿಯ ಅವ್ರು ಬಂದು ನಿಮ್ಗೆ ಮತ್ತೆ ಇದು ಮಾಡ್ತಾರೆ, ನೀವೆಲ್ಲೋ ನಾನು ಅಲ್ಲಿ ಅಂತ ಇದು ಮಾಡ್ತಾರೆ. ನೀವು ಯಾರು ಆಗ್ತೀರಾ ಅಂತ ಹರಿಪ್ರಿಯ ಅವ್ರಿಗೆ ಅಂತೀರಾ ಅಥವಾ ಅಲ್ಲಿ ಕಿರ್ಚ್ಬಿಟ್ಟು ಸ್ಟಾಪ್ ಮಾಡಿದ್ದು. ಇನ್ನು ನನ್ನ ಡೈರೆಕ್ಟರ್ ಚೇತನ್ ಅವರಿಗೆ ಬರೀತಾನೆ ಇದೆ ಬರುತ್ತಾ ಅಂತ ಸರ್ ಭರ್ಜರಿ ಇವಾಗ ನೀವು ಕೊಡ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು. ಕಾರ್ತಿಕ್, ಆಕ್ಚುಲಿ ಹರಿಪ್ರಿಯ ಅವ್ರನ್ನ ಮದುವೆ ಆಗಲಿಲ್ಲ, ರಚಿತಾರಾಮ್ ಅವ್ರನ್ನ ಮದುವೆ ಆಗಲಿಲ್ಲ, ಪ್ರೇರಣಾ ಅವ್ರನ್ನ ಮದುವೆ ಆದರು. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಪ್ರಶ್ನೆಗೆ ಇದು ಮಾಡೋದಕ್ಕೆ ನಿಮ್ಮ ಒಂದು ಆಟೋಗ್ರಾಫ್ನ ನಮ್ಮ ಪುಸ್ತಕದಲ್ಲಿ ನಮೂದಿಸಬೇಕು ಅಂತ ಕೋರ್ತಾ ಇದ್ದೀನಿ. ಟು ಬಿ ಹಾನೆಸ್ಟು, ಅವರ ಮೊದಲ ಸಿನಿಮಾ ಅದ್ದೂರಿ ಬಂದಾಗ ನಾವೆಲ್ಲ ಎಲ್ಲಿಂದ ಬಂದಿದ್ದೀವಿ ಅಂತ ನಿಮಗೆಲ್ಲ ಹೇಳ್ಕೊಂತಿದ್ವು. ಆ ಚಾನಲಲ್ಲಿ ನಾವೆಲ್ಲ ಇದ್ವಿ, ಶಿವಸ್ವಾಮಿ ಸರ್ ಕೂಡ ಅವಾಗ ಅಲ್ಲಿದ್ರು. ಆವತ್ತು ಮೊದಲ ಸಿನಿಮಾದ ಸಂದರ್ಶನಕ್ಕೆ ಪಬ್ಲಿಕ್ ಟಿವಿಗೆ ಬಂದಾಗ ಯಾವ ಥರ ಇದ್ರು ಧ್ರುವ ಸರ್ ಅವರು, ಇವತ್ತಿಗೂ ಕೂಡ ಇಷ್ಟು ಸಿನಿಮಾಗಳಾಗಿ ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಮಂದಿ ಅಭಿಮಾನಿಗಳನ್ನ ಸಂಪಾದಿಸಿದ್ರು ಕೂಡ ಅವರ ಸರಳತೆ, ಆ ಸಿಂಪ್ಲಿಸಿಟಿ ಒಂಚೂರು ಬದಲಾಗಿಲ್ಲ. ಹಾಗಾಗಿ ನಮ್ಗೆಲ್ಲರಿಗೂ ತುಂಬ ಆಪ್ಯಾಯತೆಯಿಂದ ಕಾಣ್ತಾರೆ. ಹಾಗಾಗಿ ಚಿತ್ರರಂಗದಲ್ಲಿ ಎಲ್ಲರೂ ಅವ್ರನ್ನ ಇಷ್ಟಪಡ್ತಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಇದು ಮಾಡಿದ್ದಕ್ಕೆ. ಈಗ ನಮ್ಮ ಪ್ರಧಾನ ಸಂಪಾದಕರಾದಂಥ ರಾಧಾರೇಗೌಡ ಅವರು ಎರಡು ಮಾತಾಡ್ತಾರೆ. ಇಲ್ಲ ಏನಿಲ್ಲ ಸರ್, ನನ್ನೊಂದು ಪ್ರಶ್ನೆ ಇತ್ತು. ಇತ್ತೀಚೆಗೆ ನಿಮ್ಮ ಸಿನಿಮಾಗಳು ಎಷ್ಟಿತ್ತು, ನಿಮ್ಮ ಅಭಿಮಾನಿಗಳು ನಿಮ್ಮ ಮನೆ ಮುಂದೆ ಗೇಟ್ ಮುಂದೆ ಬಂದು ಹಾಡಾಡಿ ನಿಮ್ಮನ್ನ ಮನರಂಜಿಸೋ ಸಖತ್ ವೈರಲ್ ಸರ್, ಎಲ್ಲಿಂದ ಬರುತ್ತೆ ಸರ್ ಅಷ್ಟು ತಾಳ್ಮೆ ನಿಮಗೆ ಕೇಳಕ್ಕೆ ಇಷ್ಟ? ಜೆನ್ಯೂನ್ ಆಗಿ ನನಗೇನು ಅಂದರೆ ಒಂದು ಕ್ವಾಲಿಟಿ ಟೈಮ್ ಅನ್ನೋದು ಸ್ಪೆಂಡ್ ಮಾಡ್ತೀನಿ ಅನ್ನೋದು ಒಂದು ನಂಬಿಕೆ ಇದೆ. ಇನ್ಸ್ಟೆಡ್ ಆಫ್ ಯಾವುದೋ ಪಬ್ಲಿಕ್ ಹೋಗೋದು, ಇನ್ನೆಲ್ಲೋ ಬೇಡದೇ ಇರೋ ಕಾನ್ಸೆಪ್ಟ್ ಮಾತಾಡೋದು, ಇನ್ಯಾರೋ ಬೇಡದೇ ಇರೋರ ಬಗ್ಗೆ ಮಾತಾಡೋದು, ಅದಕ್ಕಿಂತ ನಾನು ಅವ್ರ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದೆ. ಆ ದುಡ್ಡಲ್ಲಿ ನಾವು ನಮ್ಗೆ ಒಳ್ಳೊಳ್ಳೆ ಕಾರ್ ಇದೆ, ಇಲ್ಲಿಂದ ಹುಬ್ಬಳ್ಳಿಗೆ ದಾವಣಗೆರೆಗೆ ಹೋಗ್ಬೇಕು ಅಂದರೆ ಅಟ್ಲೀಸ್ಟ್ ಒಂದು 7-8 ಅವರ್ಸ್ ಆಗುತ್ತೆ. ಅಯ್ಯೋ ಏನಾಯ ಇಷ್ಟು ಅಂತ ಅನ್ಸುತ್ತೆ. ಆದರೆ ಅವರು ಬಸ್ಸಲ್ಲಿ ನೈಟ್ ಹೊರಡ್ತಾರೆ, ಬಂದು ದೊಡ್ಡ ಲೈನಲ್ಲಿ ನಿಂತಿರ್ತಾರೆ, ನನಗೆ ವೆಯ್ಟ್ ಮಾಡ್ತಾರೆ. ಸೊ ಇದು ಎಷ್ಟು ಜನ ಸಿಗುತ್ತೆ? ಸೊ ನನಗೆ ಇದು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ನಿಜವಾಗ್ಲೂ ಅನಿಸುತ್ತೆ. ಆ್ಯಂಡ್ ಜೆನ್ಯೂನ್ ಆಗಿ ನಾನು ಎಂಜಾಯ್ ಮಾಡ್ತೀನಿ. ಏನಕ್ಕೆ ಅಂದರೆ ಎಷ್ಟು ಜನಕ್ಕೆ ಆ ಕಾನ್ಫಿಡೆನ್ಸ್ ಇದೆ ಎಲ್ಲರ ಮುಂದೆ ಡೈಲಾಗ್ ಹೇಳೋದು, ಎಷ್ಟು ಜನಕ್ಕೆ ಆ ಕಾನ್ಫಿಡೆನ್ಸ್ ಇದೆ ಎಲ್ಲರ ಮುಂದೆ ಡಾನ್ಸ್ ಆಗುತ್ತೆ, ಎಷ್ಟು ಜನಕ್ಕೆ ಆಗತ್ತೆ ನಾನೇ ಬರೆದು ಹೇಳೋಕ್ಕೆ, ಅದೆಲ್ಲ ಒಂದು ಟ್ಯಾಲೆಂಟ್ ಅಲ್ವಾ? ಅದನ್ನು ನಮ್ಮನ್ನ ಅವ್ರು ನೋಡ್ತಾರೆ ಅಂದರೆ ಅವ್ರು ಹೇಳೋ ಡೈಲಾಗಿಗೆ ನಾನು ಕಿವಿ ಕೊಡ್ತೀನಿ. ಅದಕ್ಕೆ ಸರ್ ಯು ಆರ್ ಸೋ ಹಂಬಲ್, ಅದಕ್ಕೆ ನಿಮಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರೋದು. ಚೇಂಜ್ ಆಗಬೇಡಿ ಸರ್. ಥ್ಯಾಂಕ್ ಯು. ಧ್ರುವ ಸರ್, ನಿಮಗೆ ನನ್ನ ಕಡೆಯಿಂದ ಒಂದೇ ಒಂದು ಪ್ರಶ್ನೆ ಇದೆ. ಅಂದರೆ ಕಂಪ್ಲೀಟ್ ಗ್ಯಾರಂಟಿ ನ್ಯೂಸ್ ಪರವಾಗಿ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ಪ್ಲೀಸ್. ನಾ ಇದ್ರ ಬಗ್ಗೆ ಫ್ಯಾನ್ ಸಿಗೋದ್ರ ಬಗ್ಗೆ ನಾನು ಮಾತು ಹೇಳ್ಬಿಡ್ತೀನಿ. ಆಸ್ ಎ ಫ್ಯಾನ್ ಬಾಯ್ ಆಗಿ, ಹಿಂದಿನ ಕಾಲದಲ್ಲಿ ರಾಜ ಆಳ್ವಿಕೆ ಮಾಡೋಣಂತೆ, ಅವ್ನು ಯಾವಾಗಲೂ ಫ್ಯಾಮಿಲಿ ಜೊತೆ ರಾಜ ಬರೋ ಜೊತೆ ಬ್ಯುಸಿ ಆಗಿದ್ರೆ ಅವಾಗ ಅರಮನೆಯಿಂದ ಹೊರಗಡೆ ನಿಂತಿರೋರಿಗೆ ಕಾಯೋದಂತೆ. ಆ ಪರಂಪರೆ ಇವಾಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಪರಂಪರೆ ಧ್ರುವ ಸರ್. ಸೂಪರ್, ಥ್ಯಾಂಕ್ ಯು. ಧ್ರುವ ಸರ್, KD ಸಿನಿಮಾ, KD ಅಂದರೆ ಕಾಳಿದಾಸ ಅಂತ ಬಹುಶಃ ಎಲ್ಲರಿಗೂ ಗೊತ್ತಿರಲ್ಲ ಅನ್ಸುತ್ತೆ, ಬರೀ KD ಅಂತ ಟೈಟಲ್ ನೋಡಿರ್ತೀರ. KD ಫುಲ್ ಫಾರ್ಮ್ ಕಾಳಿದಾಸ ಅಂತ. ಇಟ್ಸ್ ಅ ಪೀರಿಯಾಡಿಕ್ ಆಕ್ಷನ್ ಡ್ರಾಮಾ. ಸೊ ನಿಮ್ಮ ಕರಿಯರಲ್ಲೇ ಬಿಗ್ಗೆಸ್ಟ್ ಸಿನಿಮಾ, ಇಟ್ಸ್ ಅ ಬಿಗರ್ ದ್ಯಾನ್ ಪ್ರೀವಿಯಸ್ ಸಿನಿಮಾ ಮಾರ್ಟಿನ್. ಸೊ ಸಹಜವಾಗಿ ನಿರೀಕ್ಷೆಗಳಿರುತ್ತೆ ಎಲ್ಲರಿಗೂ. ನಮಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ. ಸಾಂಗ್ ದೊಡ್ಡ ಮಟ್ಟಕ್ಕೆ ಇಷ್ಟ ಆಯಿತು, ಜೊತೆಗೆ ಯೋಗಿ ಪ್ರೇಮ್ ಅವರ ನಿರ್ದೇಶನ, ಅದಕ್ಕಿಂತ ಮಿಗಿಲಾಗಿ KVN ಪ್ರೊಡಕ್ಷನ್ಸು ಅವರು ಟಾಕ್ಸಿಕ್ ಮಾಡ್ತಾ ಇದ್ದಾರೆ, ಜೊತೆಗೆ ಈಗ KD. ಹಾಗಾಗಿ ನಿರೀಕ್ಷೆಗಳು ಜಾಸ್ತಿ ಇದೆ.
ಅದಕ್ಕಿಂತ ಹೆಚ್ಚಾಗಿ ಸ್ಟಾರ್ ಕಾಸ್ಟ್ ಸಂಜಯ್ ದತ್ ಇದ್ದಾರೆ ಬಾಲಿವುಡ್ಡಿಂದ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ, ರವಿಚಂದ್ರನ್ ಅವರಿದ್ದಾರೆ, ರಮೇಶ್ ಅರವಿಂದ್ ಸರ್ ಇದ್ದಾರೆ, ಕೃಷ್ಣ ನಾಣೆ ಇದ್ದಾರೆ, ನೀವಿದ್ದೀರಾ. ಸೊ ಹಿಂಗಾಗಿ ಈ ಸಿನಿಮಾದ ಬಗ್ಗೆ ಇಲ್ಲಿವರೆಗೂ ಎಲ್ಲೂ ಹೇಳ್ಕೊಳ್ದೇ ಇರೋವಂಥದ್ದು ನಮ್ಮ ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗ್ತಾ ಇದೆ. ಏನಾದರೂ ಒಂದು ಹಿಂಟ್ ಬಿಟ್ಕೊಡ್ಬೋದಾ? ಏನಾದರೂ ಒಂದು ಎಕ್ಸ್ಕ್ಲೂಸಿವಿಟಿ? ಗ್ಯಾರಂಟಿನೇ ಹೇಳುತ್ತೆ, ಗ್ಯಾರಂಟಿಯಾಗಿ ಹೇಳಿದ್ರೆ ನೀವು. ಇಲ್ಲ, ಆ್ಯಕ್ಚುಲಿ ಈ ಸಿನಿಮಾದ ಎಲ್ಲ ಜವಾಬ್ದಾರಿ ಹೊತ್ಕೊಂಡಿರೋದು ನಮ್ಮ ಡೈರೆಕ್ಟರ್ ಆದ ಪ್ರೇಮ್ ಸರ್. ಸೊ ಡಿಸಿಷನ್ ಅವ್ರು ತಗೊಳ್ಳೋದ್ರಿಂದ ನಮಗೆ ಅಷ್ಟು ಅಥೆಂಟಿಕ್ಕಾಗಿ ಗೊತ್ತಿರಲ್ಲ, ಯಾವಾಗ ಏನು ಅನ್ನೋದೆಲ್ಲ ಗೊತ್ತಿಲ್ಲ. ಒಂದು ಹೇಳ್ಬೋದು, ಇನ್ನು 1 ತಿಂಗಳಲ್ಲಿ ಕುಂಬಳಕಾಯಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ನಮ್ಮ ಗ್ಯಾರಂಟಿ ತಂಡದ ಪರವಾಗಿ, ಗ್ಯಾರಂಟಿ ಕುಟುಂಬದ ಪರವಾಗಿ KD ಸಿನಿಮಾ ಬಹುದೊಡ್ಡ ಸಕ್ಸಸ್ ಆಗಲಿ ಅಂತ ಈ ಮೂಲಕ ನಾವು ವಿಶ್ ಮಾಡ್ತೀವಿ ಸರ್. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದಿಂದ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ ಸರ್, ಮೈಸೂರಿನಲ್ಲಿದ್ದೀನಿ. ನಾನು ತುಂಬ ಗಮನಿಸಿದ್ದೀನಿ ನಿಮ್ಮನ್ನ. ಒಂದಷ್ಟು ಕೋಟ್ಯಾಂತರ ಅಭಿಮಾನಿಗಳಿಗೆ ನೀವು ಇವತ್ತಿನ ಒಂದು ಕ್ಷೇತ್ರದಲ್ಲಿ, ನಮ್ಮ ಸಿನಿಮಾ ಕ್ಷೇತ್ರದಲ್ಲಿ ಒಂದು ಭರವಸೆಯ ಧ್ರುವ ನೀವು, ಭರವಸೆಯ ದಿಕ್ಕು ನೀವು. ಇಷ್ಟು ದಿನ ನಮಗೆಲ್ಲ ಗೊತ್ತಿದ್ದ ಹಾಗೆ ದಶ ದಿಕ್ಕುಗಳಿತ್ತು. ನಿನ್ನೆಯಿಂದ ಈ ಕ್ಷೇತ್ರದಲ್ಲಿ ಮತ್ತೊಂದು ದಿಕ್ಕು ಶುರುವಾಗಿದೆ. ಅದರ